ನಮ್ಮ ಕನ್ನಡ ಕವಿಗಳೆಲ್ಲರಿಗೂ ತಮ್ಮ ಪರಂಪರೆಯ ಪರಿಚಯ, ಪರಂಪರೆಯ ಬಗ್ಗೆ ಗೌರವವಿದೆ. ಹಾಗೆಯೇ ತಮ್ಮ ಕೃತಿ ರಚನೆ ಆ ಪರಂಪರೆಯಿಂದ ಪಡೆಯಬೇಕಾದದ್ದನ್ನು ಪಡೆದುಕೊಂಡು ಅನನ್ಯ ಅಥವಾ ತಮ್ಮದೇ ಅನ್ನುವಂತಹ ವಿಶಿಷ್ಟತೆಯನ್ನು ಪಡೆದುಕೊಳ್ಳಬೇಕೆಂಬ ಎಚ್ಚರ ಮತ್ತು ಪ್ರಯತ್ನಗಳೂ ಇವೆ. ಇದು ಪ್ರಾಪ್ತವಾಗುವುದು ಪರಾನುಕರಣ ಪ್ರವೃತ್ತಿಗೆ ಆಶಿಸದ ಸ್ವಯಂ ಪ್ರತಿಭೆ ಅಥವಾ ಸ್ವಪ್ರಜ್ಞತೆಗೆ ಮಾತ್ರ. ಆದ್ದರಿಂದ ಬರೆಯುವ ಕವಿ ತನ್ನ ಹಿಂದಿನ ಅಥವಾ ಸಮಕಾಲೀನರಾದ ಕವಿಗಳ ಪ್ರಭಾವದಿಂದ ತಪ್ಪಿಸಿಕೊಳ್ಳುವ ಬಗ್ಗೆ ಪ್ರಜ್ಞಾಪೂರ್ವಕವಾದ ಹೋರಾಟವನ್ನೇ ನಡೆಸಬೇಕಾಗುತ್ತದೆ. ಈ ಕುರಿತು ಕವಿರಾಜ ಮಾರ್ಗಕಾರನೇ ಮೊದಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅವರಿವರ ಮಾತುಗಳನ್ನೇ ನೆನೆದು ತನ್ನ ಕೃತಿಯಲ್ಲಿ ಇಡುವವನ ಕೃತಿ ಗುಹಾಧ್ವನಿಯ ಹಾಗೆ ಅರ್ಥಹೀನವಾದ ವಚನಗಳನ್ನು ಉಳ್ಳದ್ದಾಗುತ್ತದೆ ಎಂದು. ಕವಿಗಳು ತಮ್ಮ ಕಾವ್ಯದ ಪೀಠಿಕಾ ಪ್ರಕರಣದಲ್ಲಿ ಪರಾನುಕರಣ ಪ್ರವೃತ್ತರಾದ ಅಳಿಗವಿಗಳನ್ನು ಕುರಿತು ಕಟುವಾಗಿ ಟೀಕಿಸುತ್ತಾರೆ. ತನ್ನ ಕೃತಿ ಪರರೊಡ್ಡವದ ರೀತಿಯ ಕೊಳ್ಳದ ಅಗ್ಗಳಿಕೆಗೆ ಪಾತ್ರವಾಗಿದೆ ಎನ್ನುತ್ತಾನೆ ಕುಮಾರವ್ಯಾಸ. ಪರರ ಒಡವೆಯಂ ಕೊಂಡು ಪೇಳದ ಭಾಷೆ ಅಥವಾ ಪ್ರತಿಜ್ಞೆ ತನ್ನದು ಎಂದು ಘೋಷಿಸುತ್ತಾನೆ ರಾಘವಾಂಕ. ಪೆರರ ನುಡಿ, ಪೆರರ ಮಾರ್ಗಂ, ಪೆರರ ಅರ್ಥ, ಪೆರರ ದೇಸಿ, ಪೆರರ ಓಜೆಯನಲ್, ಪೆರರ ಬಳಿಸಂದು ತನ್ನಂ ಮರೆವನ್ ಕವಿಯಲ್ಲಂ ಎನ್ನುತ್ತಾನೆ ನಾಗಚಂದ್ರ. ಪರರ ಅರ್ಥಕ್ಕೆ ಕೈ ತುಡುಕದಿರೆ ಕಿರಿಯ ಕೃತಿ ಪಿರಿದು ಎನುಕ್ಕುಂ. ಇನ್ನೊಬ್ಬರ ಅರ್ಥಕ್ಕೆ ಕೈ ಚಾಚದೆ ಬರೆದ ಕೃತಿ ಚಿಕ್ಕದಾದರೂ ಗುಣದಲ್ಲಿ ಹಿರಿಯದು ಎನಿಸಿಕೊಳ್ಳುತ್ತದೆ ಎನ್ನುತ್ತಾನೆ ಷಡಕ್ಷರಿ. ಪರೋಕ್ತಿಗಳ ಅರ್ಥಮಂ ಕಳುವುದು ಅಧಮತನ ಅನ್ನುತ್ತಾನೆ ರಾಘವಾಂಕ. ಹಾಗೆ ಅಳುಪಿ ತೆಗೆದನ್ ಆದೊಡೆ ಅವರಿವರ ಕಾವ್ಯದಿಂದ ನಾನು ಕದ್ದರೆ ಅವರ ಮೈನೀರ್ಗೆ ಮೂತ್ರಕ್ಕೆ ಮುಡಿಯಿಂದ ತೆಗೆದ ಪೂಮಾಲೆಗೆ ಉಗುಳ್ದ ತಂಬುಲಕ್ಕೆ ಹುಟ್ಟು ಕಳೆದ ಮೈಲಿಗೆಗೆ ಸವಿದು ಒಗಡಿಸಿದ ಕೂಳ್ಗೆ ಕೈಯಾಂತವನು ಆಗುತ್ತೇನೆ ಎನ್ನುತ್ತಾನೆ ರಾಘವಾಂಕ. ಈ ಕೆಲವು ನಿಲುವುಗಳನ್ನು ನೋಡಿದರೆ ಪ್ರತಿಯೊಬ್ಬ ಕವಿಯು ಒಂದು ಸಾಹಿತ್ಯ ಪರಂಪರೆಯೊಳಗಿದ್ದೂ ಅದರ ಹಿಡಿತದಿಂದ ತಪ್ಪಿಸಿಕೊಂಡು ತಮ್ಮದೇ ಆದ ವ್ಯಕ್ತಿ ವಿಶಿಷ್ಟಾಭಿವ್ಯಕ್ತಿಯನ್ನು ಸಾಧಿಸುವ ಅಪೇಕ್ಷೆ ಮತ್ತು ಹೋರಾಟ ಉದ್ದಕ್ಕೂ ಕಂಡುಬರುತ್ತದೆ. ಅನ್ಯರು ಒರೆದುದನೆ ಬರೆದುದನೆ ನಾ ಬರೆ ಬರೆ ಬರೆದು ಭಿನ್ನಗಾಗಿದೆ ಮನವು. ಬಗೆಯ ಒಳಗನೇ ತೆರೆದು ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಗೆ ಬರುವನಕ ನನ್ನ ಬಾಳಿದು ನರಕ ಎನ್ನುವ ಗೋಪಾಲಕೃಷ್ಣ ಅಡಿಗರ ಈ ಕುದಿತ ನಿಜವಾಗಿ ಸ್ವಂತಿಕೆಗಾಗಿ ಆಶಿಸುವ ಎಲ್ಲ ಕವಿಗಳ ಕೊರಗೂ ಹೌದು. ಕುವೆಂಪು ಅವರು ಒಂದೆಡೆ ನನ್ನ ಕವಿತೆಯು ನನ್ನ ಕವಿತೆ ನನ್ನವಳೇ ಎಂದೆಂದಿಗೂ ಎಂದು ಘೋಷಿಸುತ್ತಾ ಪಂಪ ರನ್ನರು ಕಾಣಲಿಲ್ಲ ನನ್ನ ಕವಿತೆಯ ಕಣ್ಣನು ಎಂದು ತಮ್ಮ ಕಾವ್ಯದ ವಿಶಿಷ್ಟತೆಯನ್ನು ಸಾರುತ್ತಾರೆ. ಬೇಂದ್ರೆಯವರು ಸವಿರಾಗ ಬೆರಸಿದ ಈ ಉಸಿರು ಇದಕ್ಕೆ ಯಾ ಹೆಸರು ಎಂದು ತಮ್ಮ ಅಭಿವ್ಯಕ್ತಿಯ ಬಗ್ಗೆ ಅಚ್ಚರಿಪಡುತ್ತಾ ಅಂಬಿಕಾತನಯನ ಹಾಡು ಎಂದು ಅದರ ಅನನ್ಯತೆಯನ್ನು ಗುರುತಿಸುತ್ತಾರೆ. ಹೀಗೆ ಕಾವ್ಯ ಅನ್ನುವುದು ಎಲ್ಲ ಕವಿಗಳಿಗೂ ಸಮಾನವಾದ ಭಾಷಾ ಸಾಮಗ್ರಿಯಿಂದಲೇ ಹುಟ್ಟುವುದಾದರೂ ಆಯಾ ಕವಿಯ ವಿಚಕ್ಷಣತೆಯಿಂದ
ಬೇರೆ ಬೇರೆಯೇ ಆಗುತ್ತದೆ. ಚಿನ್ನ ಒಂದೇ ಆದರೂ ಅದು ಬೇರೆ ಬೇರೆಯ ಕುಶಲಕರ್ಮಿಗಳ ಕೈಯಿಂದ ಬೇರೆ ಬೇರೆಯ ತೊಡವುಗಳಾಗುವಂತೆ ರಸವತ್ ಕವಿತೆ ವಿಚಕ್ಷಣರಿಂದ ಬೇರೆ ಬೇರೆಯೇ ಆಗಿ ಪರಿಣಮಿಸುತ್ತದೆ ಎನ್ನುತ್ತಾನೆ ಷಡಕ್ಷರಿ. ಕೈ, ಕಾಲು, ತಲೆ, ಹೊಟ್ಟೆ, ಮುಖ ಇತ್ಯಾದಿ ಅವಯವಗಳು ಎಲ್ಲ ಮನುಷ್ಯರಿಗೂ ಸಮಾನವಾದರೂ ಮನುಷ್ಯರು ಒಬ್ಬೊಬ್ಬರೂ ತಾವು ಇನ್ನೊಬ್ಬರನ್ನು ಹೋಲದೆ ಅನನ್ಯವಾಗಿರುವಂತೆ ಕೃತಿಯಲ್ಲಿ ಬಳಕೆಯಾಗುವ ಭಾಷೆ, ಪದಾಲಂಕಾರಗಳು ಮೇಲ್ನೋಟಕ್ಕೆ ಸಮಾನವೆಂಬಂತೆ ತೋರಿದರೂ ಶ್ರೇಷ್ಠ ಕವಿಗಳ ನಿರ್ವಹಣೆಯಿಂದ ಒಂದು ಕೃತಿ ಮತ್ತೊಂದು ಕೃತಿಯಿಂದ ಬೇರೆಯೇ ಆಗಿರುವ ಲಕ್ಷಣವನ್ನು ಪಡೆದುಕೊಳ್ಳುತ್ತದೆ ಎಂಬ ಅರ್ಥದ ಮಾತನ್ನು ಕವಿರಾಜ ಮಾರ್ಗಕಾರನೇ ಕನ್ನಡ ಕಾವ್ಯದ ಆರಂಭ ಕಾಲದಲ್ಲಿ ಹೇಳಿದ್ದಾನೆ ಎಂಬುದನ್ನು ನೆನೆಯಬಹುದು.